ಸಮಯ ಸುಮಾರು ರಾತ್ರಿ 11 ಗಂಟೆ. ತಂದಿದ್ದ ನೂಡಲ್ಸ್ ಮತ್ತಿತರ ಆಹಾರವನ್ನು ಬೇಯಿಸಿಕೊಂಡು ತಿಂದರು. ಜೊತೆಗೆ ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಣಸು, ಹಣ್ಣು ಹಂಪಲುಗಳನ್ನು ಶೇಖರಿಸಿಕೊಂಡು ಹಸಿವಾದಾಗ ತಿನ್ನುವ ಯೋಚನೆ ಮಾಡಿದರು. ವಿನಿ ಅಂದುಕೊಂಡಂತೆ ಹವಿಯು ಕೇವಲ ತನ್ನ ಖುಷಿಗಾಗಿ, ಹವ್ಯಾಸಕ್ಕಾಗಿ ಕಾಡಿಗೆ ಬಂದಿದ್ದವನಲ್ಲ. ಬೇರಾವುದೋ ಉದ್ದೇಶ ಇಟ್ಟುಕೊಂಡೇ ಬಂದಿದ್ದಾನೆ ಎಂಬುದು ವಿನಿಯ ಒಳ ಮನಸ್ಸಿಗೆ ತಿಳಿಯಿತಾದರೂ ಅವಳು ಏನನ್ನೂ ಪ್ರಶ್ನಿಸದೆ ಸುಮ್ಮನಾದಳು. ಇದೇ ಯೋಚನೆಯಲ್ಲಿ ವಿನಿಗೆ ನಿದ್ರೆ ಬಂದಿರಲಿಲ್ಲ. ಅದನ್ನು ಗಮನಿಸಿದ ಹವಿ, "ಏ ವಿನಿ, ಏನಾಯ್ತೆ ನಿನಗೆ? ಯಾಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಉರುಳಾಡ್ತಾ ಇದೆಯಾ?" "ಓ, ನಾನು ಟೆಂಟ್ ಒಳಗೆ ಮಲಗಿದ್ದೀನಿ ಅಂತನಾ? ಇದು ದಟ್ಟವಾದ ಕಾಡು, ಹೊರಗೆ ಹೋಗಿ ಮಲಗಬಹುದು, ಆದರೆ ಹುಲಿ ಸಿಂಹಗಳ ಕಾಟ. ಇರ್ಲಿ ಬಿಡು, ನಾ ಹೊರಗೆ ಹೋಗ್ತೀನಿ" ಎಂದು ಮೇಲೆದ್ದವನೇ ಹಾಕಿದ್ದ ಶರ್ಟ್ ಬಿಚ್ಚಿ ಬೇರೊಂದನ್ನು ಹಾಕಲು ಮುಂದಾದ ಹವಿ. ಆ ಸಮಯದಲ್ಲಿ ಅವನ ಬೆನ್ನಿನ ಮೇಲೆ ವೃತ್ತಾಕಾರದಲ್ಲಿ ಏನೋ ಮುದ್ರೆ ಒತ್ತಿದಂತಿತ್ತು. ಅದರೆಡೆ ಕಣ್ಣಾಡಿಸಿದ ವಿನಿಯು, "ಹವಿ, ಏನೋ ಇದು? ನಿನ್ ಬೆನ್ಮೇಲೆ ಯಾರೋ ಸುಟ್ಟಿರುವಂತಿದೆ. ಅಲ್ಲೇನೋ ವಿಚಿತ್ರವಾಗಿ ಬರ್ದಂತಿದೆ" ಪ್ರಶ್ನಿಸಿದಳು ವಿನಿಷಾ. ಹಾಂ, ಅದೇನಿಲ್ಲ. ನಾನು ಚಿಕ್ಕವನಿದ್ದಾಗ ಬೆನ್ಮೇಲೆ ಕಾದು ಕಬ್ಬಿಣ ಬಿದ್ದಿತ್ತು ಅಷ್ಟೆ, ಮತ್ತೇನಿಲ್ಲ. ನಾನು ಹೊರಗಿರ್ತೀನಿ, ನೀನು ಇಲ್ಲೇ ಮಲಗು ಎಂದವನೇ ಟೆಂಟಿನಿಂದ ಹೊರ ನಡೆಯಲು ಸಜ್ಜಾದ. ಹೊರ ನಡೆಯುತ್ತಲೇ ಹುಣ್ಣಿಮೆ ಚಂದ್ರನು ಹವಿಯನ್ನು ಸ್ವಾಗತಿಸಿತು. ಮೊದಲೇ ಹಚ್ಚಿದ್ದ ಫೈರ್ ಕ್ಯಾಂಪ್ ಮುಂಭಾಗ ಮತ್ತು ಟೆಂಟ್ನ ಹಿಂಭಾಗದಲ್ಲಿ ಉರಿಯುತ್ತಿತ್ತು. ಸುತ್ತಮುತ್ತಲೂ ಯಾವುದೇ ಅಪಾಯವಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡ ಹವಿಯು ಸ್ಲೀಪಿಂಗ್ ಬ್ಯಾಗನ್ನು ಹಾಸಿದ. ಅದೇಕೋ ಅವನಿಗೂ ನಿದ್ರೆ ಬರುತ್ತಿರಲಿಲ್ಲ. ಒಂಟಿಯಾಗಿ ಕುಳಿತಿದ್ದವನ ಪಕ್ಕದಲ್ಲಿ ವಿನಿಯು ಹೋಗಿ ಕುಳಿತುಕೊಂಡಳು. ಹುಣ್ಣಿಮೆಯ ಬೆಳಕಿನಲ್ಲಿ ವಿನಿಯ ಮುಖ ಮುತ್ತಿನಂತೆ ಹೊಳೆಯುತ್ತಿತ್ತು. ದಟ್ಟವಾದ ಕಾಡು, ನಿಶ್ಶಬ್ದ ವಾತಾವರಣ, ಬೀಸುವ ತಂಗಾಳಿ, ಹಾರಾಡುತ್ತಿದ್ದ ವಿನಿಯ ಕೂದಲು ಪದೇ ಪದೇ ಹವಿಯನ್ನು ಚಂಚಲನನ್ನಾಗಿ ಮಾಡಿಸಿತು. "ಏಯ್, ಯಾಕೋ ಹಾಗೆ ಒಳ್ಳೆ ನುಂಗೋ ಥರ ನೋಡ್ತಾ ಇದೀಯಾ? ಥೂ, ನೀನೇನಿಲ್ಲಿ ಒಬ್ಬನೇ ಮಲಗೋದು ಬೇಡ. ಟೆಂಟ್ ಒಳಗೆ ಬಂದು ಮಲಗು, ನಾನೇನು ಅನ್ಕೊಳ್ಳಲ್ಲ. ಆದರೆ ತಲೆ ಒಳಗೇನಾದರೂ ತಪ್ಪು ಆಲೋಚನೆ ಓಡ್ತಾ ಇದ್ರೆ ಇಲ್ಲೇ ಡಿಲೀಟ್ ಮಾಡಿಬಿಡು" ಮುಖ ಊದಿಸಿಕೊಂಡು ಕೋಪದಿಂದ ಹೇಳಿದಳು ವಿನಿಷಾ. "ಯಪ್ಪ, ನೀನು ಹಿಂಗೆ ನೋಡಬೇಡ ನನ್ನ. ನನಗೇನೋ ಒಂಥರ ಆಗುತ್ತೆ. ನೀನ್ಯಾಕೆ ಹೊರಗೆ ಬಂದೆ? ಸಿದ್ಧಲಿಂಗಯ್ಯನವರು ಹೇಳಿರೋದು ಸರಿಯಾಗೇ ಇದೆ. ನಮ್ಮ ಶಿವರಾಮಣ್ಣ ಹಾಡ್ತಾ ಕುಣಿದಾಗ ನನಗೆ ಅರ್ಥ ಆಗಿರಲಿಲ್ಲ, ಈಗ ಅರ್ಥ ಆಗ್ತಾ ಇದೆ." ಚಳಿಯಲ್ಲೂ ಬೆವರಿದ್ದನು ಹವಿ. "ಹೌದಾ? ಏನು ಹೇಳಿದ್ದಾರೆ ಅಂಥದ್ದು? ಅದು ಈಗ ನಿನಗೆ ನೆನಪಾಗೋವಂಥದ್ದು? ಸುಮ್ಮನೆ ಒಬ್ಬೊಬ್ಬನೇ ಕಿಸಿಬೇಡ, ಅದೇನು ನನಗೂ ಹೇಳು" ಅವನ ರಟ್ಟೆಗೆ ತಟ್ಟಿದಳು ವಿನಿಷಾ. ಗಾಳಿ ಜೋರಾಗಿ ಬೀಸುತ್ತಿತ್ತು. ಬೆಂಕಿ ಉರಿಯುತ್ತಿತ್ತು. ಮರಗಳ ಸುಯ್ ಎಂಬ ಸುವ್ವಾಲಿಗೆ ತಂಗಾಳಿಯು ತಂದಾನ ಹಾಡುತ್ತಿತ್ತು. ವಿನಿಯು ಹಾಕಿದ್ದ ವೇಲ್ ಪದೇ ಪದೇ ಗಾಳಿಗೂ ತೂರಿ ಹೋಗುತ್ತಿತ್ತು. ಹವಿಯ ಕಣ್ಣಿಗೆ ಅವಳು ಅಕ್ಷರಶಃ ಚೆಂದುಳ್ಳಿ ಚೆಲುವೆಯಂತೆ ಕಾಣುತ್ತಿದ್ದಳು. "ಹಾಂ, ಏನು ಹೇಳಿದ್ದಾರೆ ಅಂತ ಕೇಳ್ತಿದ್ಯಾ? ಬಾನಲ್ಲೇ ಮಧುಚಂದ್ರಿಕೆ ಮೂವಿ ನೋಡಿಲ್ಲ ಅನ್ಸುತ್ತೆ ನೀನು. ಅದರಲ್ಲಿ ಒಂದು ಹಾಡು ಬರುತ್ತೆ, ಅದನ್ನು ನಮ್ಮಿಬ್ಬರ ಇಂದಿನ ಸನ್ನಿವೇಶಕ್ಕೇ ಬರೆದಿರೋಂತಿದೆ. ಆ ಹಾಡು ಯಾವುದು ಗೊತ್ತಾ?" ಎಂದವನೇ ವಿನಿಯ ಕಣ್ಣನ್ನೇ ದಿಟ್ಟಿಸಿ ನೋಡುತ್ತಾ ಹಾಡಲಾರಂಭಿಸಿದನು ಹವಿ. "ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಸುಳಿದಾಡಬೇಡ ಗೆಳತಿ, ಚೆಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ, ಸುಟ್ಟಾವು ಬೆಳ್ಳಿ ಕಿರಣ." ಸಾಲುಗಳನ್ನು ಕೇಳುತ್ತಲೇ ವಿನಿಯು ಅಕ್ಷರಶಃ ಮನದ ನಿಯಂತ್ರಣ ಕಳೆದುಕೊಂಡಿದ್ದಳು. ಹವಿಯು ಹಾಡುತ್ತಾ ಅವಳ ಸಮೀಪಕ್ಕೆ ಬಂದನು. ಇಬ್ಬರ ನೋಟವೂ ಒಂದಾಯಿತು.
ಮುಖಗಳೆರಡು ಎಷ್ಟು ಹತ್ತಿರ ಬಂದವೆಂದರೆ ಅವಳುಸಿರು ಇವನ ಮೊಗಕ್ಕೆ ತಾಕುವಷ್ಟು. ಇನ್ನೇನು ಇಬ್ಬರ ತುಟಿಗಳು ಒಂದಾಗಬೇಕು ಅನ್ನುವಷ್ಟರಲ್ಲಿ ಗುಡುಗೊಂದು ಜೋರಾಗಿ ಕೇಳಿಸಿತು. ಆಗಸದತ್ತ ಮುಖ ಮಾಡಿದಾಗ ಕಪ್ಪು ಮೋಡಗಳಲ್ಲಿ ಚಂದ್ರನು ಬಂದಿಯಾಗಿರುವಂತೆ ಕಾಣಿಸಿತು. ಮಳೆ ಬರುವ ಮುನ್ಸೂಚನೆ ಸಿಕ್ಕಾಯಿತು. ವಿನಿ, ಬಾ ಇಲ್ಲಿ, ಒಂದಷ್ಟು ದೊಡ್ಡ ದೊಡ್ಡ ಎಲೆಗಳನ್ನ ಕಿತ್ಕೋ, ಒಣ ಹುಲ್ಲು ದಂಟುಗಳನ್ನು ಸಂಗ್ರಹಿಸಿ ಟೆಂಟಿನೊಳಗೆ ತುಂಬಿಸು, ಚೆನ್ನಾಗಿ ಕೊಡುವಿ, ಆಮೇಲೆ ಟೆಂಟಿನೊಳಗೆ ತೆಗೆದುಕೊಂಡು ಹೋಗು, ಹುಳ ಹುಪ್ಪಟೆ ಇದ್ದರೆ ಕಷ್ಟ, ಒಣ ಎಲೆಗಳನ್ನು ತಗೋ ಎಂಬುದಾಗಿ ಹೇಳಿ ತಾನೂ ಕೂಡ ಸಂಗ್ರಹಕ್ಕೆ ನಿಂತನು ಹವಿಷ್. ತೋಳುಗಳು ಊಳಿಡುವ ಸದ್ದು ಕಿವಿಗೆ ಕೇಳಲಾರಂಭಿಸಿತು. ಹಾಗೋ ಹೀಗೋ ಒಂದಷ್ಟು ಒಣ ಹೊರೆ ಸಂಗ್ರಹ ಮಾಡಿಕೊಂಡರು. ಒಂದೊಂದೇ ಮಳೆಹನಿ ಆಗಸದಿಂದ ಧರೆಗೆ ಬೀಳಲು ವಿನಿಯು ಮಳೆಯಲ್ಲಿ ಕುಣಿಯುತ್ತಾ ಗಿರಗಿರ ಸುತ್ತಲು ಹೊರಟಳು. ಅವಳ ಬಳಿ ತೆರಳಿದ ಹವಿಯು, ನೀನು ಮಳೆಲೆಂದು ಸುಮ್ಮನೆ ತೊಂದರೆ ತಗೋಬೇಡ, ನೀನೇನೋ ಖುಷೀಲಿ ನೆನಿತೀಯ, ಆದರೆ ಅದು ನನಗೇ ಅಪಾಯ, ಸಣ್ಣದಾಗಿ ಸಿಡುಕಿದನು ಹವಿಷ್. ವಾವ್, ನನ್ನ ಮೇಲೆ ನಿನಗೆ ಎಷ್ಟು ಕೇರ್ ಅಲ್ವಾ ಹವಿ, ಶೋ ಕ್ಯೂಟ್, ನಿನ್ನಂಥ ಹುಡುಗ ಲಕ್ಷಕ್ಕೊಬ್ಬ, ಕ್ಯೂಟ್ ಕ್ಯೂಟ್ ಹನಿ ಎನ್ನುತ್ತಾ ಮಳೆಯಲ್ಲಿ ಜಿಗಿದಳು. ಕ್ಯೂಟು ಅಲ್ಲ, ಕೇರು ಅಲ್ಲ, ನೀನು ಮಳೆಯಲ್ಲಿ ನೆಂದರೆ ಡ್ರೆಸ್ಸಲ್ಲಿ ಚೇಂಜ್ ಮಾಡ್ತೀಯಾ, ಜೋರು ಮಳೆ ಬರೋಗ ನನ್ನನ್ನು ಹೊರಗೆ ಹೋಗು ಅಂತೀಯ, ಬೆಂಕಿ ಆರಿರುತ್ತೆ, ಹುಲಿ ಕಾದಿರುತ್ತೆ, ನೀನು ಡ್ಯಾನ್ಸಿಗೆ ನನಗೆ ಪನಿಷ್ಮೆಂಟು, ಬಾ ಬಾ ಸುಮ್ಮನೆ ಒಳಗೆ ಬಾ, ಟೆಂಟ್ ಒಳಗೆ ದೀಪ ಆರಿಸ್ಬೇಕು. ಅವಳ ಕೈ ಹಿಡಿದು ಒಳಗೆ ಕರೆತಂದನು ಹವಿಷ್. ಥೂ, ನಿನಗೆ ಸ್ವಲ್ಪನೂ ಗೊತ್ತಾಗಲ್ಲ, ಸುಮ್ಮನೆ ಒಳಗೆ ಬಾ ಅಂದಿದ್ರೆ ಆಗ್ತಿತ್ತು, ನಾನೇನೋ ಅಂದ್ಕೊತಿದ್ದೆ, ಯಾರು ಕೇಳಿದ್ರು ಕಾರಣ ಹೇಳು ಅಂತ, ಮೂಡೆಲ್ಲ ಹಾಳು ಮಾಡಿದೆ. ಗುನುಗುಡುತ್ತಾ ಒಳ ಸೇರಿದಳು ವಿನಿಷಾ. ಆ ರಾತ್ರಿ ಕತ್ತಲಲ್ಲಿ ಇಬ್ಬರೂ ಟೆಂಟಿನೊಳಗೆ ಮಲಗಿದರು. ವಿನಿಯು ಸ್ಲೀಪಿಂಗ್ ಬ್ಯಾಗಿನೊಳಗೆ ಮಲಗಿದರೆ ಹವಿಯು ಒಣ ಎಲೆಗಳನ್ನು ಹಾಸಿ ಅದರ ಮೇಲೆ ಮಲಗಿದನು. ಮೈ ಮೇಲೆ ಒಂದಷ್ಟು ಎಲೆಗಳನ್ನು ಹಾಕಿಕೊಂಡು ವಿನಿಯ ಕಡೆ ತಿರುಗಿ, ನಾಳೆ ನನಗೆ ಹೇಳ್ದೆ ಕೇಳ್ದೆ ಟೆಂಟಿಂದ ಹೊರಗೆ ಹೋಗ್ಕೂಡ್ದು ಎಂಬುದಾಗಿ ಖಡಕ್ ಎಚ್ಚರಿಕೆ ನೀಡಿದನು. ವಿನಿಯು ಎನ್ನುತ್ತಾ ಮೂತಿ ತಿರುಗಿಸಿಕೊಂಡು ಆ ಕಡೆ ತಿರುಗಿದಳು. ರಾತ್ರಿ ಜೋರಾದ ಮಳೆ ಶುರುವಾಯಿತು. ಟೆಂಟ್ನ ಮೇಲೆ ಬೀಳುತ್ತಿದ್ದ ಹನಿಗಳ ಸದ್ದಿಗೆ ನಿದ್ರೆಯೇ ಬರುತ್ತಿರಲಿಲ್ಲ. ಈ ವಿನಿಗೋ ಗುಡುಗು ಸಿಡಿಲೆಂದರೆ ಮೊದಲೇ ಭಯ. ಮೆಲ್ಲನೆ ಜರುಗುತ್ತಾ ಹವಿಯ ಪಕ್ಕಕ್ಕೆ ಬಂದು ಮಲಗಿದಳು. ಸ್ಲೀಪಿಂಗ್ ಬ್ಯಾಗಿನೊಳಗಿದ್ದರೂ ಚಳಿ ಎಂಬಂತೆ ನಾಟಕವಾಡಿದಳು. ಹವಿಯು ಒಂದೆರಡು ಎಲೆಗಳನ್ನು ಬ್ಯಾಗ್ ಮೇಲೆ ಹಾಕಿದನು. ಸಿಡಿಲಿನ ಸದ್ದಿಗೆ ಇವಳು ಒಂದೊಂದು ಬಾರಿಗೂ ಅಮ್ಮಾ, ಅಪ್ಪಾ, ಕೂ, ಆ ಎಂದು ಶಬ್ದ ಮಾಡುತ್ತಿದ್ದಳು. ಹಾಗೋ ಹೀಗೋ ಮಾಡಿ ಆ ರಾತ್ರಿಯನ್ನು ಇಬ್ಬರೂ ಟೆಂಟಿನೊಳಗೆ ತಳ್ಳಿದರು. ಮರುದಿನ ಬೇಗನೆ ಎದ್ದು ಟೆಂಟ್ನಿಂದ ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಇಟ್ಟು ಹವಿಯು ಸುತ್ತಮುತ್ತಲೂ ಪರೀಕ್ಷಿಸಿದನು. ಇದು ಹುಲಿ ಸಿಂಹಗಳ ನೆಲೆವೀಡು ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಹತ್ತಿರದಲ್ಲಿ ಹರಿಯುತ್ತಿದ್ದ ಹೊಳೆಯ ಬಳಿ ತೆರಳಿದನು. ಒಂದೆಡೆ ಆನೆಗಳ ಹಿಂಡಿದ್ದರೆ ಮತ್ತೊಂದೆಡೆ ಮೊಸಳೆಗಳು ಬೀಡು ಬಿಟ್ಟಿದ್ದವು. ಇಲ್ಲೀಗ ಸ್ನಾನಕ್ಕೆ ತೆರಳಿದರೆ ಜೀವ ಉಳಿಯುವುದಿಲ್ಲ ಎಂಬ ಸತ್ಯ ಅರಿವಾಯಿತು. ಆನೆಗಳ ಹಿಂಡಿನ ಫೋಟೋ ವಿಡಿಯೋ ಶೂಟ್ ಮಾಡಿಕೊಂಡನು. ಕಿಸೆಯಲ್ಲಿದ್ದ ನಕಾಶೆಯನ್ನು ತೆಗೆದು ಯಾವುದೋ ಬೆಟ್ಟದ ಕಡೆ ನೋಡುತ್ತಾ ಮನದಲ್ಲಿಯೇ ಏನೋ ಲೆಕ್ಕಾಚಾರ ಹಾಕಿದನು. ವಿನಿಯು ಎದ್ದು ಮತ್ತೇನು ಮಾಡುವಳೋ ಎಂಬ ಆತಂಕದಿಂದ ಪುನಃ ಟೆಂಟಿನ ಬಳಿ ಮರಳಿದನು ಹವಿಷ್. ವಿನಿಯು ಕಣ್ತೆರೆದು ಪಿಳಿಪಿಳಿ ನೋಡುತ್ತಿದ್ದಳು. ಸ್ಲೀಪಿಂಗ್ ಬ್ಯಾಗಿನಿಂದ ಹೊರಬಂದು ಮೈ ಮುರಿದು ಜಡೆ ಕಟ್ಟಿದಳು. ಹವಿಯು ಏನೂ ಮಾತನಾಡದೆ ಮೌನವಾಗಿ ಅವಳ ಪಕ್ಕದಲ್ಲಿ ಕುಳಿತಿದ್ದನು. ಹಾಗೆಯೇ ಒಂದಷ್ಟು ಹಣ್ಣುಗಳು ಕಿತ್ತು ತಂದಿದ್ದನು ಹವಿ. ಹವಿ, ನಡೆಯೋ, ಸ್ನಾನ ಮಾಡೋಕ್ಕೆ ನದಿನೋ ಹೊಳೆನೋ ಎಲ್ಲಿದೆ ನೋಡೋಣ, ಇವತ್ತಿನ ಕೆಲಸ ಮುಗಿಸಿ ಬೇಗ ಬೇಗ ಕಾಡು ಸುತ್ತಿ ಹುಲಿ ಸಿಂಹ ಆನೆನೆಲ್ಲ ನೋಡಿ ವಾಪಸ್ ಊರ ಕಡೆ ಹೊರಟ್ಬಿಡೋಣ. ನೆಕ್ಸ್ಟ್ ಇಯರ್ ಫುಲ್ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದು ಸ್ಟೇ ಮಾಡಿಬಿಡೋಣ ಎನ್ನುತ್ತಾ ನಿಂತವಳೆ ಟೆಂಟಿನಿಂದ ಹೊರಗಿಣುಕಿ ಬೆಚ್ಚಿ ಬಿದ್ದು 2 ಹೆಜ್ಜೆ ಹಿಂದಕ್ಕಿಟ್ಟು ಕುಸಿದು ಬಿದ್ದಳು ವಿನಿಷಾ.
ಹವಿಯು ಸದ್ದು ಮಾಡದೆ ಮೆಲ್ಲನೆದ್ದು ಇಣುಕಿ ನೋಡಿದಾಗ 10 ಕಾಟಿಗಳು ಒಟ್ಟಾಗಿ ಮೇಯುತ್ತಿದ್ದವು. ದೂರದಲ್ಲಿ ಜಿಂಕೆಗಳು ಜಿಗಿಯುತ್ತಾ ಸಾಗುತ್ತಿದ್ದವು. ಇದನ್ನು ಕಂಡ ಹವಿಗೆ ಕೊಂಚ ದಿಗಿಲಾಯಿತು. ವಿನೀ, ಕಾಟಿಗಳು, ಜಿಂಕೆ ಎಲ್ಲ ಇದಾವೆ ಅಂದ್ರೆ ಖಂಡಿತವಾಗಿಯೂ ಹುಲಿ ಸಿಂಹಗಳು ಸಮೀಪದಲ್ಲೇ ಇರ್ತಾವೆ. ಯಾವಾಗ ಬೇಕಿದ್ರೂ ಇವುಗಳ ಮೇಲೆ ದಾಳಿ ಮಾಡ್ಬೋದು. ನಾವಿಬ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು, ಮೆಲುದನಿಯಲ್ಲಿ ಹೇಳಿದನು ಹವಿಷ್. ಇಬ್ಬರೂ ಕಾಡಿನಿಂದ ನಾಡಿಗೆ ಸುರಕ್ಷಿತವಾಗಿ ಮರಳುವರೆ? ಹವಿಯ ಬೆನ್ನ ಮೇಲಿರುವ ಗುರುತು ಏನನ್ನು ಸೂಚಿಸುತ್ತಿದೆ? ಹವಿಯ ಉದ್ದೇಶವೇನು? ವಿನಿಗೆ ಏನಾದರೂ ಆಪತ್ತು ಒದಗಬಹುದೇ? ಇದೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.